ಇದ್ದೀರಿ, ನಿಮ್ಗಿಂತ ಹಿರಿಯರು ಸೀತಾರಾಮ್ ಅವರು ಅಂತ ಹೇಳ್ಬಿಟ್ಟು, ಆದ್ರೆ ಶಾಸಕರು ಹೇಳಿದ್ದಾರೆ ಅವ್ರಿಗೆ ರಾಜಕೀಯ ಗೊತ್ತಿಲ್ಲ. ನೋಡಿ, ಈಗ ನಾವು ಆ ಹೇಳಿಕೆಗಳು ಮತ್ತೊಂದು ನಾವು ನೋಡಿಲ್ಲ. ಈಗ ದಯವಿಟ್ಟು ಒಂದು ನೋಡಿ, ಇದರಲ್ಲಿ ಯಾರು ಅದನ್ನು ಮಾತಾಡಿದ್ರೆ ಅದು ಖುಷಿ ಮಾತು ಅಂತ ನನಗೆ ಲೆಕ್ಕ. ಈಗ ಇದ್ರ ಬಗ್ಗೆ ನಾನು ಕಿವಿ ಹಾಕೊಳ್ಳೋದಿಲ್ಲ. ಯಾಕಂದ್ರೆ ನೀವು ನಾವು ಪ್ರಬುದ್ಧರಾಗಿರೋರು ವಾಸ್ತವಾಂಶ ಏನಿದೆ ನೋಡೋಣ. ಆಮೇಲೆ ನಾನು ಈಗ ಜನರ ಮುಂದೆ ಯಾವ ರೀತಿ ಕಾಣಿಸ್ತೀನಿ ಅನ್ನೋದು ನಾನು ವಿಮರ್ಶೆ ಮಾಡೋದು. ನೀವು ಅಷ್ಟೇ, ಪ್ರತಿಯೊಬ್ಬರು ಅಷ್ಟೇ. ಈಗ ನಾವೆಲ್ಲ ಒಂದು ಸಮಾಜದಲ್ಲಿ 10 ಜನ ಜೊತೆಗೆ ನಾವು ಬಾಳಿದ್ರೆ ಮಾತ್ರ ಸಮಾಜ ಆಗ್ತದೆ, ನಮ್ದು ಸರಳ ಜೀವ ಆಗ್ತದೆ. ಪಕ್ಕದಲ್ಲಿ ನೆರೆಹೊರೆಯವರು ನಮ್ಮ ಬಗ್ಗೆ ಏನ್ ತಿಳ್ಕೊಳ್ತಾರೆ ಅಂತ ಅನ್ಕೊಂಡಾಗ ಮಾತ್ರ ನಾನು ದೊಡ್ಡ ಮನುಷ್ಯ ಆಗ್ತೀನಿ. ಅದು ಎಲ್ರಿಗೂ ಇದ್ದರೆ ಈ ಒಂದು ಸಮಸ್ಯೆ ಬರೋದಿಲ್ಲ ಅಂತ ನಾನು ವ್ಯಾಖ್ಯಾನ ಕೊಡ್ತೀನಿ ಅಷ್ಟೇ. ಸರ್, ಚುನಾವಣಾ ಪೂರ್ವ ಒಂದು ಹೇಳಿಕೆ ಬಂತು ಚಿಕ್ಕಬಳ್ಳಾಪುರದ ಶಾಸಕರಿಂದ. ಏನಂದ್ರೆ ಸುಧಾಕರ್ನ ಯಾವುದೇ ಕಾರಣಕ್ಕೂ ಲೋಕಸಭೆ ಮೆಟ್ಲು ಹತ್ಸೋದಿಲ್ಲ ಅಂತ ಅಂದ್ಬಿಟ್ಟು ಒಂದು ಹೇಳಿಕೆ ಬಂತು. ಆ ಹೇಳಿಕೆಯ ಒಂದು ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಒಂದು ವರ್ಗದ ಮತದಾರರು, ಸಮೂಹನ ಅನ್ಕೊಳ್ಳಿ, ಇನ್ನೇನಾದ್ರು ಅನ್ಕೊಳ್ಳಿ, ಅವರೆಲ್ಲ ಕ್ರೋಢೀಕರಣ ಆಗೋದಿಕ್ಕೆ ಪರೋಕ್ಷವಾಗಿ ನಿಮ್ಮ ಪಕ್ಷದ ಶಾಸಕರ ಏನಾದ್ರು ಕಾರಣಕರ್ತರಾದ್ರ ಇದ್ರ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನು? ನೋಡಿ, ಈಗ ರಾಜಕಾರಣದಲ್ಲಿ ನಾನಾ ರೀತಿಯಾದಂಥ ತಂತ್ರಗಾರಿಕೆ ಇದೆ. ಕೆಲವು ಸಂದರ್ಭದಲ್ಲಿ ಎದುರಾಳಿಯನ್ನ ಅವರ ಆತ್ಮಸ್ಥೈರ್ಯವನ್ನ ಕುಗ್ಗಿಸ್ತಕ್ಕಂಥ ರೀತಿಯಲ್ಲಿ ಕೆಲವು ಹೇಳಿಕೆಗಳು. ಈಗ ನರೇಂದ್ರ ಮೋದಿ 2014 ಈ ದೇಶದ ಕಪ್ಪು ಹಣ ವಿದೇಶದಲ್ಲಿದೆ. ಎಷ್ಟು ಪ್ರಮಾಣದಲ್ಲಿದೆ ಅಂತ ಹೇಳಿದ್ರೆ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಕೊಡುವಷ್ಟು ಮಟ್ಟದಲ್ಲಿದೆ, ಅದನ್ನು ತಂದು ಕೊಡ್ತೀವಿ ಅಂತ ಹೇಳಿದ್ವಿ. ಜನ ನಂಬ್ತಕ್ಕಂಥದ್ದಾಯ್ತು. ಅದು 10 ವರ್ಷ ಆಯ್ತಾ? ಈ ರೀತಿ ಚುನಾವಣೆ ಸಂದರ್ಭದಲ್ಲಿ ಜನರ ಮನಸ್ಸುಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ರೀತಿಯಲ್ಲಿ ನಾನಾ ರೀತಿಯಾದಂಥ ಹೇಳಿಕೆಗಳು ಬರ್ತವೆ. ಒಮ್ಮೆ ಅದು ಸರಿ ಆಗ್ಬೋದು, ಒಮ್ಮೆ ಅದು ವಿರುದ್ಧವಾಗಿ ಆಗ್ಬೋದು. ಅದರಿಂದ ಅದೆಲ್ಲ ಸರಿ ಎಲ್ಲ ತಪ್ಪಲ್ಲ. ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಲವಾರು ರೀತಿಯಾದಂಥ ಆರೋಪಗಳು, ಪ್ರತ್ಯಾರೋಪ ಹೇಳಿಕೆಗಳೆಲ್ಲ ಬಂತು. ಮಂಜುನಾಥ್ ಅವರು ಡಮ್ಮಿ ಕ್ಯಾಂಡಿಡೇಟ್ ಮತ್ತು ಈ ಥರ ಎಲ್ಲ ಆಯಿತು. ಅಂತಿಮವಾಗಿ ಜನ ತೀರ್ಪು. ಅದರಿಂದ ರಾಜಕಾರಣದಲ್ಲಿ ಇವತ್ತು ಎದುರಾಳಿಗಳ ಮೇಲೆ ನಾವು ಯಾವ ರೀತಿ ಅವರ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ನಾನಾ ರೀತಿಯಾದಂಥ ಹೇಳಿಕೆಗಳು ಬರ್ತವೆ. ಅದು ಜನರ ಮನಸ್ಸಿನಲ್ಲಿ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದು ನಾವು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅಂತೇಳಿ ಮಾತಾಡ್ತಾ ಇರುವಂಥದ್ದು ಸಾಧ್ಯ ಇಲ್ಲ. ಇವಾಗ ಏನೆಲ್ಲ ವ್ಯಾಖ್ಯಾನಗಳು ನರೇಂದ್ರ ಮೋದಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾಡಿದ್ರು, ಕಪ್ಪು ಅಂತೆಲ್ಲ ಹೇಳಿದ್ರು. ಇವತ್ತು ಯಾಕೆ ಅವರಿಗೆ ಸ್ವಂತ ಶಕ್ತಿ ಮೇಲೆ 400 ಮೇಲೆ ಹೋಗ್ತೀವಿ ಅಂತ ಹೇಳಿದ್ರು? ಯಾಕೆ 241, 42ಕ್ಕೆ ಯಾಕೆ ನಿಂತರು? ಯಾಕೆ ಅಲ್ಲೊಂದು ನಿಲ್ಲೋದಾಯ್ತು? ಸ್ವಂತ ಶಕ್ತಿ ಮೇಲೆ ಯಾಕೆ ಬರಲಿಲ್ಲ? ಅದರಿಂದ ಇದೆಲ್ಲ ರಾಜಕಾರಣದಲ್ಲಿ ಸಹಜ ಇಂಥ ಹೇಳಿಕೆಗಳು. ಆದರೆ ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಜನ ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದು ಅದು ನಂತರದ ವಿಚಾರ. ಸರ್, ಓವರ್ ಕಾನ್ಫಿಡೆನ್ಸ್ ಏನಾದ್ರು ನಿಮ್ ಕಾಂಗ್ರೆಸ್ ಪಕ್ಷಕ್ಕೆ ಆಯ್ತಾ? ನಾವು ಗೆಲ್ತೀವಿ ಅಂತ ಮತದಾರರನ್ನ ಹಗುರವಾಗಿ ಏನಾದ್ರು ನೀವು? ಖಂಡಿತ ನಾವು ಸಂಪೂರ್ಣವಾಗಿ ಈ ಲೋಕಸಭಾ ಕ್ಷೇತ್ರದ ಚಿತ್ರಣ ನಮ್ಮ ಮುಂದೆ ಇತ್ತು. JDS BJP ಒಂದಾಗಿರ್ತಕ್ಕಂಥದ್ದು ಈಗಾಗಲೇ ಹೇಳಿದ್ರು. ನಮಗೆ ಶಿಫ್ಟ್ ಆಗಲಿಲ್ಲ ಹಿಂದೆ ಕಾಂಗ್ರೆಸ್ಗೆ 5 ವರ್ಷದಿಂದ. ಆದರೆ ಯಾಕಂದರೆ ಪ್ರಬಲವಾಗಿ ಇತಿಹಾಸ ನೋಡಿದಾಗ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ JDS ಕಾಂಗ್ರೆಸ್ ಪ್ರಬಲವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿರೋಧ, ಅದು ಒಂದಾಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅದೇ BJP JDS ಒಂದಾಗುವಂಥದಕ್ಕೆ ಅವರಿಗೆ JDSಗೆ ಪರಿಸ್ಥಿತಿ ಏನಾಯಿತು, ವಿಧಾನಸಭೆ ಚುನಾವಣೆ ಆದ ನಂತರ ಅಳಿವು ಹುಡುಗನ ಪ್ರಶ್ನೆ ಬಂತು. ಅವರು BJP ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು. BJP ಅವರು JDS ಜೊತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಅವರು ಹೊಂದಾಣಿಕೆ ಮಾಡಿಕೊಂಡ್ರು. ಅದರಿಂದ ಇವೆಲ್ಲ ಅರಿವಿತ್ತು ನಮಗೆ. ಇದು ಸುಲಭದ ಚುನಾವಣೆ ಅಲ್ಲ ಅಂತ ನಮಗೆ ಸಂಪೂರ್ಣವಾಗಿ ಮಾಹಿತಿ ಇತ್ತು. ನಾವು ಹೇಳಲಿಕ್ಕೆ ಸಾಧ್ಯ ಇದೆ ನಿಮ್ಗೆ ಮುಂಚೆನೆ? ಇಲ್ಲ, ನಮಗೆ ಕಷ್ಟ ಇದೆ ಆದರೂ ಚುನಾವಣೆ ಮಾಡ್ತಾ ಇದೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಆತ್ಮವಿಶ್ವಾಸದಿಂದಲೇ ನಾವು ಹೋಗ್ಬೇಕು. ನಾವು ಮತದಾರರಿಗೆ ಕೇಳ್ಕೊಂಡಿದ್ದಿಷ್ಟೇ, ನಿಮಗೆ ನಾವು ಏನು ಕಾಂಗ್ರೆಸ್ ಪಕ್ಷ ಮಾತು ಕೊಟ್ಟಿತ್ತು ಆ ಮಾತಿನಂತೆ ನಾವು ನಡ್ಕೊಂಡಿದ್ದೀವಿ, ನಮ್ಗೆ ಆಶೀರ್ವಾದ ಮಾಡಿ ನಮ್ಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂಡಿವಿ. ನಾವು ಯಾವುದೇ ಸಂದರ್ಭದಲ್ಲೂ ಮತದಾರರನ್ನ ಹಗುರವಾಗಿ ತೆಗೆದುಕೊಳ್ಳುವಂಥ ಯಾವುದೇ ಒಂದು ಕ್ಷಣ ಕೂಡ ನಾವು ಆ ರೀತಿ ಮಾಡುವಂಥ ಕೆಲಸ ಮಾಡಿಲ್ಲ. ನಾವು ಏನು ರೈತರಿಗಾಗಿರ್ತಕ್ಕಂಥ ತೊಂದರೆಗಳು 10 ವರ್ಷದಲ್ಲಿ
ಈ ಎಲ್ಲ ವಿಚಾರಗಳು, ವೈಫಲ್ಯಗಳ ಬಗ್ಗೆ, ನಿರುದ್ಯೋಗದ ಎಷ್ಟು ಸಮಸ್ಯೆ ಎಷ್ಟಾಗಿದೆ ಇವೆಲ್ಲದರ ಬಗ್ಗೆ ಮಾಡಿ. ಆದರೂ ಅಂತಿಮವಾಗಿ ಮತದಾರರು ಅವರ ಆ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದನ್ನ ನಾವು ಒಪ್ಕೋಬೇಕು.